ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿಯಲ್ಲಿ ಆಗುವಂತ ಕಾಂಪ್ಲಿಕೇಶನ್ಸ್ ಏನು ಅಂತ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಟ್ಯೂಬಲಿ ಆಗುವ ಪ್ರೆಗ್ನೆನ್ಸಿ. ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಾವು ಮೋಸ್ಟ್ ಆಫ್ ಟೈಮ್ ಮೆಡಿಸಿನ್ ಅಲ್ಲೇ ಕ್ಯೂರ್ ಮಾಡ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯುಪಿಟಿ ಪಾಸಿಟಿವ್ ಆದ ತಕ್ಷಣ ಡೇಟಿಂಗ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಡೈರೆಕ್ಟ್ಲಿ ಥರ್ಡ್ ಮಂತ್ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು ಅಂತ ವೇಟ್ ಮಾಡ್ತಾರೆ. ನೀವು ಡೇಟಿಂಗ್ ಸ್ಕ್ಯಾನ್ ಮಾಡಿಸಿಲ್ಲ, ಟ್ಯೂಬಲ್ ಪ್ರೆಗ್ನೆನ್ಸಿ ಮಿಸ್ ಆಗಿದೆ ಅಂತ ಹೇಳಿದ್ರೆ ಅದು ಮುಂದುವರಿತಾ ನಿಮ್ಮ ಟ್ಯೂಬ್ ರಪ್ಚರ್ ಆಗಿ ಇದರಿಂದ ನಿಮಗೆ ಜೀವ ಕೂಡ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಟ್ಯೂಬಲ್ ಪ್ರೆಗ್ನೆನ್ಸಿ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಮೆಡಿಕಲ್ ಕಂಡೀಷನ್, ಸೊ ಪ್ಲೀಸ್ ಡೋಂಟ್ ಇಗ್ನೋರ್. ನಿಮ್ಗೆಲ್ಲ ಒಂದು ಮೆಸೇಜ್ ಬಂದು ಯುಪಿಟಿ ಪಾಸಿಟಿವ್ ಆಯ್ತು ಅಂದ್ರೆ ಪ್ಲೀಸ್ ಕೂಡಲೇ ಒಬ್ಬರು ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ ಅವ್ರು ನಿಮಗೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ದಟ್ ಇಸ್ ಕಾಲ್ಡ್ as ಇನಿಷಿಯಲ್ ಡೇಟಿಂಗ್ ಸ್ಕ್ಯಾನ್, ಇಲ್ಲ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಆ ಸ್ಕ್ಯಾನಿಂಗ್ ಅಲ್ಲಿ ನಿಮಗೆ ಗರ್ಭಕೋಶ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಅಂತ ಗೊತ್ತಾಗುತ್ತೆ. ಗರ್ಭಕೋಶ ಒಳಗಡೆನೇ ಇದ್ರೆ ಆ ಪ್ರೆಗ್ನೆನ್ಸಿ ಸಪೋರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ಗರ್ಭಕೋಶ ಹೊರಗಡೆ ಇದ್ರೆ ಅದ್ ನಿಮ್ಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೂಡ ಸರಿ ಮಾಡಬಹುದು. ಇಲ್ಲ ಅದೇನಾದ್ರು ತುಂಬಾ ಮುಂದುವರೆದ್ರೆ ನಾವು ಸರ್ಜರಿ ಮಾಡಿ ನಿಮ್ಮ ಲೈಫ್ ನ ಸೇವ್ ಮಾಡ್ಬೋದು. ಥ್ಯಾಂಕ್ ಯು.